ಡಿ ಗ್ಯಾಂಗ್ನಿಂದ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ರಾಣೆಬೆನ್ನೂರಿನ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯ ಮುಖಂಡರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಸೇವಾ ಸಂಸ್ಥೆಯ ಮುಖಂಡರು ಆತನ ಕುಟುಂಬಕ್ಕೆ ನೆರವಿನ ಹಸ್ತ ಚಾಚಿದರು. ಈ ಕುರಿತು ವರದಿ ಇಲ್ಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯ ಮುಖಂಡರು ಭೇಟಿ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯ ಮುಖಂಡರು. ರೇಣುಕಾಸ್ವಾಮಿ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ ಸೇವಾ ಸಂಸ್ಥೆಯ ಮುಖಂಡರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಮಾಡಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಬಾಸ್ ದರ್ಶನ್ ಸೇರಿ 16 ಜನರನ್ನ ಈಗಾಗಲೇ ಬಂಧಿಸಲಾಗಿದೆ. ಇತ್ತ ಮಗನನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದು, ಮುಖಂಡರು, ಸ್ವಾಮೀಜಿಗಳು, ಫಿಲಂ ಚೇಂಬರ್ನವರು ರೇಣುಕಾಸ್ವಾಮಿಯ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳುತ್ತಿದ್ದಾರೆ. ಅದೇ ರೀತಿ ರಾಣೆಬೆನ್ನೂರಿನ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯ ಮುಖಂಡರು ರೇಣುಕಾಸ್ವಾಮಿಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿದರು. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನೊಳವಿನಕೆರೆ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಮುಖಾಂತರ 1 ಲಕ್ಷ ರೂಪಾಯಿ ಧನ ಸಹಾಯ ಚೆಕ್ ನೀಡಿದರು. ರೇಣುಕಾಸ್ವಾಮಿ ಅವ್ರದ್ದು ಕೇಸ್ ನಡೀತಾ ಇದೆ, 1 ವಾರ ಆಯ್ತು ಈಗ ಹೆಚ್ಚು ಕಮ್ಮಿ. ಅದ್ರದ್ದು ಏನಂತ ನಮಗೆ ಅಷ್ಟು ಜಡ್ಜ್ಮೆಂಟ್ ಏನು ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೆ ಅಷ್ಟು ಐಡಿಯಾನೂ ಇಲ್ಲ. ಆ್ಯಕ್ಚುಲಿ ಅವ್ರ ವಿಡಿಯೋದಲ್ಲಿ ಅವ್ರ ಪಪ್ಪ, ಆಮೇಲೆ ಅವ್ರ ತಾಯಿಯವರು, ಆಮೇಲೆ ಅವ್ರ ಗರ್ಭಿಣಿ ಹೆಂಡ್ತಿ ಅವ್ರು ಭಾಳ ಅವ್ರ ನೋವು ನೋಡಿ ಅವ್ರಿಗೆ ಮುಂದೆ ಜೀವನದ್ದು ಭಾಳ ಕಷ್ಟ ಆಗುತ್ತೆ ಅಂತ ನಮಗೆ ಮನಸ್ಸಿಗೆ ಅನಿಸಿ ನಮ್ಮದು ಅಷ್ಟು ಟೀಮ್ ಒಂದು ಕಡೆ ಸೇರಿ ಡಿಸ್ಕಷನ್ ಮಾಡಿ ಅವ್ರಿಗೇನೋ ಆ ಕಡೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಹೆಲ್ಪ್ ಮಾಡಬೇಕಂತ ಒಂದು ಡಿಸೈಡ್ ಮಾಡಿದ್ವಿ. ಅದೇ ಕಾರಣಕ್ಕೆ ನಾವು ಹೋಗಿ ಅವ್ರಿಗೆ ಇವತ್ತು ನಮ್ಮ ಟೀಮ್ ಸದಸ್ಯರಿಗೆಲ್ಲ ಸೇರಿ ಅವ್ರಿಗೆ ಇವತ್ತು 1 ಲಕ್ಷ ಕೊಟ್ಟು ಬಂದ್ವಿ. ಆದರೆ ಅವ್ರದ್ದು ಮನಸ್ಸಿನ ನೋವು ದೇವರು ಆದಷ್ಟು ಜಲ್ದಿ ಕಮ್ಮಿ ಮಾಡಲಿ ಅಂತ ಹೇಳ್ತೀವಿ. ಆದರೆ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂದರೆ ನಮ್ಮ ಅನ್ನದಾತ ಸೇವಾ ಸಂಸ್ಥೆಯನ್ನು ಬಂದು ಭೇಟಿ ಆದಂದರೆ ಅವ್ರಿಗೆ ನಮ್ಮ ಕಡೆದು ಏನು ಸಪೋರ್ಟ್ ಬೇಕು ಅದನ್ನು ಮಾಡ್ತೀವಿ. ಅವ್ರ ಜೊತೆಗೆ ಅನ್ನದಾತ ಸೇವಾ ಸಂಸ್ಥೆ ಇದೆ ಅಂತ ತಿಳ್ಕೊಂಡ್ರೆ ಸಾಕು. 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದ ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯ ಮುಖಂಡರು ಮನೆಗೆ ಆಧಾರವಾಗಿದ್ದ ಮಗನನ್ನು ಕಳೆದುಕೊಂಡು ಕುಟುಂಬ ಅನಾಥವಾಗಿದ್ದು, ಇದೀಗ ಇಡೀ ಕುಟುಂಬವೇ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ರೇಣುಕಾಸ್ವಾಮಿ ಸಾವಿಗೆ ಕಾರಣವಾದವರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಸರ್ಕಾರಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ರೇಣುಕಾಸ್ವಾಮಿಯವರ ಫ್ಯಾಮ್ಲಿ, ಅವ್ರ ಮನೆಯವರು ಅದರಲ್ಲ, ಅವ್ರಿಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವುದೇ ಥರದಾದ್ರೂ ಒಂದು ಹಣಕಾಸಿನ ಸಹಾಯ ಮಾಡಿರಿ, ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು. ಈಗ ತಪ್ಪು ಮಾಡಿದ್ರೋ ಬಿಟ್ಟಿದ್ರೋ ನಮಗೆ ಗೊತ್ತಿಲ್ಲ, ಅದು ನೆಕ್ಸ್ಟ್ ನೀವು ಕಾನೂನು ಪ್ರಕಾರ ನೀವು ನೋಡ್ಕೊಳ್ರಿ. ಅದಕ್ಕೆ ನಾವು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾವಲ್ಲ. ಆದರೆ ರೇಣುಕಾಸ್ವಾಮಿ ಮೇಲೆ ಡಿಪೆಂಡ್ ಆಗಿದ್ದು ಫ್ಯಾಮ್ಲಿ ಅದಕ್ಕೋಸ್ಕರ ಅವ್ರಿಗೊಂದು ಸಣ್ಣ ಸಹಾಯ ಏನಾದರೂ ಒಂದು ಸಹಾಯ ಮಾಡಿರಿ ಅಂತ ಗೌರ್ಮೆಂಟ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಒಟ್ಟಿನಲ್ಲಿ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಕಂಗಾಲಾಗಿ ಹೋಗಿದ್ದು, ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ಅನ್ನದಾತ ಸ್ವಯಂ ಸೇವಾ ಸಂಸ್ಥೆಯು ದೇವರಲ್ಲಿ ಪ್ರಾರ್ಥಿಸಿರೋದಂತೂ ಸತ್ಯ.